ರಾಜಧಾನಿ ಬೆಂಗಳೂರಲ್ಲಿ ಮದ್ಯದ ಮತ್ತಿಗೆ ಮತ್ತೊಂದು ಬಲಿಯಾಗಿದೆ. ಈಗ ಎಣ್ಣೆ ಅಮಲಿನಲ್ಲಿ ತಾಯಿ ಮಗನಿಂದಲೇ ವೃದ್ಧೆಯ ಕೊಲೆಯಾಗಿದೆ. 75 ವರ್ಷದ ಜಯಮ್ಮ ಅವರನ್ನ ಮುದ್ದೆ ಕೋಲಿನಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಸ್ವಂತ ಮಗಳು ಭಾಗ್ಯಲಕ್ಷ್ಮಿ ಹಾಗೂ ಮೊಮ್ಮಗ ವಿಕಾಸ್ನಿಂದ ನಡೆದಿರುವಂತಹ ಒಂದು ಭೀಕರ ಕೊಲೆ. ಜೂನ್ 21ರ ರಾತ್ರಿ ನಡೆದಿರುವಂತಹ ಘೋರ ಹತ್ಯಾಕಾಂಡ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಎಣ್ಣೆ ಅಮಲಿನಲ್ಲಿ ತಾಯಿ ಮಗನಿಂದಲೇ ವೃದ್ಧೆಯ ಭೀಕರ ಕೊಲೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಆಸ್ತಿ ಮಾರಿ ಕುಡಿತಾ ಇದ್ದಾಳೆ ಅಂತ ಹೇಳಿ ಜಗಳ ಕೂಡ ಆಗಿತ್ತಂತೆ. ಈ ಜಗಳ, ಈ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಈಗ ಕೊಲೆ ಮಾಡಿ ಯಾರಿಗೂ ಕೂಡ ಹೇಳದ ಹಾಗೆ ಮುಚ್ಚಿಟ್ಟಿರುವಂತಹ ಆರೋಪಿ ನಮ್ಮಜ್ಜಿ ತೀರೋಗಿದ್ದಾಳೆ, ತಲೆ ಕೆಟ್ಟೋಗಿದೆ, ಎಣ್ಣೆ ತಗೋಬಾ ಅಂತ ಹೇಳ್ತಾ ಇದ್ರು. ಆರೋಪಿಗಳ ಮಾತನ್ನ ಕೇಳಿ ಬಂದಿರುವಂತಹ ಸ್ನೇಹಿತರಿಗೆ ಒಂದು ಶಾಕ್ ಆದಿತ್ತು. ಬಾಡಿ ನೋಡಿ ಖಾಕಿಗೆ ಪೊಲೀಸರಿಗೂ ಕೂಡ ಕರೆ ಮಾಡಿ ಹಂತಕರು ಸಿಕ್ಕಿಬಿದ್ದಿದ್ದಾರೆ. ಮಗ ಕುಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತಂದು ತಿಳಿದು ಬಂದಿದೆ. ಈ ಸದ್ಯ ಮೇಲ್ನೋಟದ ತನಿಖೆಯಿಂದ ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮಗೆ ತನಿಖೆಯಿಂದ ತಿಳಿದುಕೊಂಡಿದ್ದಾರೆ. ಇಬ್ಬರೂ ಕೂಡ ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಬಟ್ ಇಬ್ಬರು ತುಂಬಾನೇ ಕುಡಿದಿದ್ರಿಂದ ಆರೋಪಿಗಳು ಅವರನ್ನ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಸ್ಥಳಾಂತರಿಸಿದ್ದಾರೆ. ಮಗ ಕುಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತಂದು ತಿಳಿದು ಬಂದಿದೆ. ಈ ಸದ್ಯ ಮೇಲ್ನೋಟದ ತನಿಖೆಯಿಂದ ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮಗೆ ತನಿಖೆಯಿಂದ ತಿಳಿದುಕೊಂಡಿದ್ದಾರೆ. ಇಬ್ಬರೂ ಕೂಡ ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಬಟ್ ಇಬ್ಬರು ತುಂಬಾನೇ ಕುಡಿದಿದ್ರಿಂದ ಆರೋಪಿಗಳು ಅವರನ್ನ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಸ್ಥಳಾಂತರಿಸಿದ್ದಾರೆ. ಹೀಗೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಭೀಕರ ಹತ್ಯೆ ಇದು. ಅದರಲ್ಲೂ ಕೂಡ ಮತ್ತಿನಲ್ಲಿ ನಡೆದಿರುವಂತಹ ಮತ್ತೊಂದು ಕೊಲೆ ಅಂತ ಗೊತ್ತಾಗ್ತಾ ಇದೆ. ಎಣ್ಣೆ ಅಮಲಿನಲ್ಲಿ ತಾಯಿ ಮತ್ತೆ ಮಗನಿಂದಲೇ ವೃದ್ಧೆಯನ್ನ ಕೊಲೆ ಮಾಡಲಾಗಿದೆ. ಅದು ಕೂಡ ಮುದ್ದೆ ಕೋಲಿನಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. 75 ವರ್ಷದ ಜಯಮ್ಮ ಅವರನ್ನ ಮುದ್ದೆ ಕೋಲಿನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಅದಾದ ನಂತರ ಯಾವ ರೀತಿಯಾಗಿ ಡ್ರಾಮಾ ಮಾಡಿದ್ದಾರೆ ಅಂತಂದ್ರೆ, ಅವರೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಅದಾದ ನಂತರ ಪೊಲೀಸರಿಗೆ ಅನುಮಾನ ಬಂದಿದೆ ಇದು ಕೊಲೆ ಅಂತ ಹೇಳಿ. ಆಗ ಗೊತ್ತಾಗಿರುವಂಥದ್ದು ಇವರೇ ಕೊಲೆ ಮಾಡಿದ್ದಾರೆ ಅಂತ. ಸ್ವಂತ ಮಗಳು ಭಾಗ್ಯಲಕ್ಷ್ಮಿ ಜೊತೆಗೆ ಮೊಮ್ಮಗ ವಿಕಾಸ್ ಇಬ್ರು ಕೂಡ ಸೇರಿ ಹತ್ಯೆ ಮಾಡಿದ್ದಾರೆ. ನೋಡಿ ಎಂತ ಒಂದು ದುರಂತ. ಹೀಗೆ ಇದೀಗ ಪೊಲೀಸರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಖುದ್ದು ಆರೋಪಿಗಳೇ ಪೊಲೀಸರಿಗೆ ಕರೆ ಮಾಡಿ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಡೆಡ್ ಬಾಡಿಯನ್ನು ನೋಡಿರುವಂತಹ ಪೊಲೀಸರಿಗೆ ಒಂದು ರೀತಿಯಾಗಿ ಶಾಕ್ ಆಗುತ್ತೆ, ಜೊತೆಗೆ ಎಲ್ಲೋ ಅನುಮಾನ ಬರುತ್ತೆ. ಅದಾದ ನಂತರ ಗೊತ್ತಾಗಿರುವಂಥದ್ದು ಇದು ಕೊಲೆ ಅಂತ.